ದುಡ್ಡು ಬೇಜಾನು ಉಳಿಸ್ಬೇಕು, ನಾವು ಇದನ್ನು ತಗೋಬಾರ್ದು ಅದನ್ನು ತಗೋಬಾರ್ದು, ಹೇಗಪ್ಪ ಉಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸುಮಾರು ಟಿಪ್ಸ್ ಇದ್ದಾವೆ. ಅದರಲ್ಲಿ ನಾನು ಏನೇನು ತಪ್ಪು ಮಾಡಿದೆ, ಎಲ್ಲಿ ದುಡ್ಡನ್ನ ಕಳ್ಕೊಂಡಿದ್ದೀನಿ, ಏನೆಲ್ಲ ನಾನು ಅದರಿಂದ ಸಫರ್ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ಇವತ್ತಿನ ಟಾಪಿಕ್ ಹೇಗಿದೆ ಅಂದರೆ, ಒಂದು 6-7 ಟಿಪ್ಸ್ ಇರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವೀಡಿಯೋಸ್ನ. ನೀವು ಸ್ಕಿಪ್ ಮಾಡಿದ್ರೆ ನಾನು ಏನು ಮಿಸ್ಟೇಕ್ ಮಾಡಿದೆ, ಅದನ್ನ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ, ನೀವು ಆ ಥರ ಮಾಡಿದ್ರೆ ಸುಮಾರು ಅಮೌಂಟ್ನ ನಾವು ಸೇವಿಂಗ್ಸ್ ಮಾಡ್ಬೋದು. ಅದು ಹೇಗೆ ಸೇವಿಂಗ್ಸ್ ಮಾಡೋದು ಅಂತ ಹೇಳ್ತೀನಿ. ಮೊದಲನೇ ಪಾಯಿಂಟು ಆನ್ಲೈನ್ ಪರ್ಚೇಸಿಂಗ್ ಅಂತ ಈಗ ಆಲ್ಮೋಸ್ಟ್ ಎಲ್ಲನೂ ಫ್ಲಿಪ್ಕಾರ್ಟು, ಮೀಶೋ ಅದು ಇದು ಬಂದ್ಬಿಟ್ಟಿದೆ. ಸೊ ಹೊರ್ತೇ ಇಲ್ಲದೆ ನಾವು ಬುಕ್ ಮಾಡ್ತಾನೆ ಇರ್ತೀವಿ. ನಾನೇನೇನಪ್ಪ ಬುಕ್ ಮಾಡಿದ್ದೀನಿ ಅಂದರೆ, ಡ್ರೆಸ್ಸಸ್ಸು ಸ್ಯಾರೀಸ್ ಎಲ್ಲ ನಾನು ತೊಗೋತಿರ್ಲಿಲ್ಲ. ಆ್ಯಂಡ್ ನನಗೆ ಜ್ಯುವೆಲ್ಸ್ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಆಗ, ಈಗಿಲ್ಲ. ಆ್ಯಂಡ್ 2020, 21, 22 ಆ ಟೈಮಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಆ್ಯಂಡ್ ಯಾರಾದರೂ ಬಂದುಬಿಟ್ಟು ಈ ಸರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಇದು ನನಗೆ ಕೊಡಿಸ್ತೀಯ ಅಂದರೆ, ನನ್ನ ಹತ್ರ ಅಮೌಂಟ್ ಇದ್ದಾಗ ನಾನು ಸೇವಿಂಗ್ಸ್ ಮಾಡ್ತಿರ್ಲಿಲ್ಲ. ಅವ್ರು ಕೇಳಿದ್ದಾರೆ ಅಂದರೆ, ನನಗೆ ರಿಲೇಟೆಡ್ ಆಗಿರ್ತಾರೆ ಆ್ಯಂಡ್ ಫ್ರೆಂಡ್ ಆಗಿರ್ತಾರೆ, ಅದನ್ನ ಕೊಡಿಸ್ಬಿಡ್ತಿದ್ದೆ ನಾನು. ಸೊ ನಾನು ಹಾಗೆ ಕೂಡ ಅದನ್ನ ಅಮೌಂಟ್ನ ಕಳ್ಕೊಂಡಿದ್ದೀನಿ. ಆ್ಯಂಡ್ ನಮಗೆ ಯೂಸ್ ಇಲ್ಲದೆ ಇರೋದು, ಇದು ಬೆನಿಫಿಟ್ ಇಲ್ಲದೆ ಇರೋದು ಅನ್ನೋದು ನಾವು ಯಾವುದನ್ನು ಬುಕ್ ಮಾಡಬಾರ್ದು. 130, 120 ಒಂದ್ರದ್ದೆಲ್ಲ ಮಾಡ್ತೀವಿ, ಬಟ್ ಆದರೆ ಅದು ನಮಗೋಸ್ಕರ ನಾವೇನು ಯೂಸ್ ಮಾಡಿರೋದಿಲ್ಲ. ಸೊ ನಾನು ಕೂಡ ಹಾಗೆ ಮಾಡಿದ್ದು. ಸುಮಾರು ನಾನು ಪರ್ಚೇಸ್ ಮಾಡಿದೆ. ಕೆಲವೊಂದು ಅಲ್ಲೇ ಅದು ಹೊರಟೋಯ್ತು, ಇನ್ನೂ ಕೆಲವೊಂದು ಬಂದು ಬೇರೆ ಯಾರಿಗೂ ಕೊಟ್ಟೆ. ಆ್ಯಂಡ್ ಇನ್ನೊಂದು ಕೆಲವೊಂದು ಯೂಸೇ ಮಾಡೋಕ್ಕಾಗದೆ ಇಲ್ಲ, ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಎಲ್ಲ ಚೈನ್ ಎಲ್ಲ ಬಿಟ್ಕೊಂಡಿರ್ಬೋದು, ಆ ಥರ ತುಂಬ ದುಡ್ಡು ಹಾಕಿ ತೊಗೊಂಡು ಈ ಥರ ಎಲ್ಲ ಮಾಡಿದ್ದೀನಿ. ಬಟ್ ಆದರೂ ನೋ ಯೂಸು, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಹೆವಿ ಬಟ್ಟೆ ಪರ್ಚೇಸ್ ಮಾಡೋದು ಅಂದರೆ, ಈಗ ಒಂದು ಹಬ್ಬ ಬಂದಾಗ ಅದನ್ನು ಬುಕ್ ಮಾಡಿಬಿಡು, ಇದನ್ನು ಬುಕ್ ಮಾಡಿಬಿಡು, ಇಲ್ಲ ಅಂದರೆ ಯಾರೋ ಮನೆ ಹತ್ರ ಬಂದಿದ್ದಾರೆ, ಅವ್ರು ತೊಗೋತಾ ಇದ್ದಾರೆ, ನನಗೆ ಬಟ್ಟೆ ಇಲ್ಲ, ಆ್ಯಂಡ್ ಮಕ್ಕಳಿಗೆ ಬಟ್ಟೆ ಇಲ್ಲ, ಮತ್ತು ಅವ್ರಿಗೆ ಬೇರೆ ಮಕ್ಕಳು ಆಟ ಆಡ್ತಿದ್ದಾರೆ, ನನ್ನ ಮಕ್ಕಳಿಗೆ ಇದಿಲ್ಲ ಅಂತ ಹೇಳಿ ತೆಗೆದುಕೊಡ್ತೀವಲ್ವ. ಸೊ ಅದು ಕೂಡ ನಾವು ತುಂಬಾ ಕೇರ್ ಮಾಡಬೇಕು. ಆ್ಯಂಡ್ ಅದ್ರಾಗೆ ಹಾಕೋ ಇನ್ವೆಸ್ಟ್ಮೆಂಟ್ನ ನಾವು ಸ್ವಲ್ಪ ಎತ್ತಿಟ್ರೆ 1 ಗ್ರಾಮ್ ಗೋಲ್ಡ್ ಬರುತ್ತೆ. ಸೊ ಈಗ 1 ಗ್ರಾಮ್ ಗೋಲ್ಡ್ ಬಂದು 7000 ಇದೆ. 7000 ನಾವು 2 ಟೈಮ್ಸ್ ಕೂಡಿಟ್ರೆ ಆ್ಯಂಡ್ 3 ಟೈಮ್ಸ್ ಕೂಡಿಟ್ರೆ ನಮಗೆ ಒಂದು 2 ಗ್ರಾಮಲ್ಲಿ ಗೋಲ್ಡ್ ಬರುತ್ತೆ. ನಾಳೆ ದಿನ ನಮಗೆ ಹೆಲ್ತ್ ಇಶ್ಯೂಸು, ನಮ್ಮ ಮಕ್ಕಳಿಗೆ ಹೆಲ್ತ್ ಇಶ್ಯೂಸು ಅಂದಾಗ ಅದು ನಮಗೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಮೂರನೇದು ನಾವೇನು ಯೋಚನೆ ಮಾಡಬೇಕಪ್ಪ ಅಂದರೆ, ತುಂಬ ವಸ್ತುಗಳು ನಾನೇ ಏನು ಮಾಡಿದ್ದೀನಿ ಅಂದರೆ, ನನಗೆ ಅದು ಬರೋದಿಲ್ಲ, ಕಲ್ತಿಲ್ಲ. ಬಟ್ ಆದರೂ ಆ ಉಲ್ಲನ್ ಬೇಕು ಅನಿಸ್ತಾ ತಂದಿಟ್ಕೊಂಬಿಡೋದು, ಕುಚ್ಚು ಕಟ್ಟೋ ದಾರ ಬೇಕು ಅನಿಸ್ತಾ ತಂದಿಟ್ಕೊಂಬಿಡೋದು, ಆಮೇಲೆ ಕುಚ್ಚು ಕಟ್ಟೋ ನೀಡಲ್ಸ್ ಬೇಕಾ ಅಂತ ತಂದಿಟ್ಕೊಂಬಿಡೋದು. ಬಟ್ ವರ್ತ್ ಇಲ್ಲದೆ ಇದ್ದರೂ ನಾನು ಪ್ರತಿಯೊಂದು ನನಗೆ ಬೇಕು ಅನಿಸಿದ್ದು, ನಾನು ನೋಡಿದ್ದು, ನಾನು ಇದು ಕಲಿತೀನಿ ಅಂತ ನನ್ನ ಮನಸ್ಸಲ್ಲಿ ಅಂದಿದ ತಕ್ಷಣ ತಂದು ಇಟ್ಕೊಂಡೆ. ಸೊ ಅದು ಕೂಡ ನಾನು ಮಾಡಿದ್ದೊಂದು ದೊಡ್ಡ ತಪ್ಪು. ಅದನ್ನು ಕೂಡ ನಾನು ಈಗ ತಿದ್ಕೊಂಡಿದ್ದೀನಿ. ಯಾಕೆ ಅಂದರೆ, ನಾನು ಪ್ರತಿ ಟೈಮ್ ಅಂಗಡಿಗೆ ಹೋದಾಗೂ 400ರಿಂದ 500 ಆಗ್ತಾಯಿತ್ತು. ಸೊ 10 ರೂಪಾಯಿ 20 ರೂಪಾಯಿಗೆ ಏನಾದರೂ ತಂದು ನಾನು ಮಾಡ್ಕೋಬೋದಾಗಿತ್ತು. ಬಟ್ ನಾನು ಪ್ರತಿ ಸತಿ ಅಂಗಡಿಗೆ ಹೋದಾಗೂ 400, 500, 1000 ಆ ಥರ ಮಾಡ್ಕೊಂಬರ್ತಿದ್ದೆ. ಬಟ್ ಆಗ ನನಗೆ ಅದ್ರ ಬೆಲೆ ಗೊತ್ತಾಗಲಿಲ್ಲ, ಕೂಡಿಡಬೇಕು ಅಂತಲೇ ಅನ್ನಲಿಲ್ಲ. ಬಟ್ ಒಂದು ಸಿಚುವೇಷನಲ್ಲಿ ನನಗೆ ಅದರ ಎಫೆಕ್ಟ್ ತುಂಬಾ ಹೊಡೀತು. ಆ ದುಡ್ಡೆಲ್ಲ ಇದ್ದಿದ್ರೆ ಇವತ್ತು ನನ್ನ ಹತ್ರ ಸೇವಿಂಗ್ಸ್ ಇರ್ತಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೆಲ್ತ್ ಇಶ್ಯೂಸಲ್ಲೂ ಕೂಡ ಅದು ನನಗೆ ತುಂಬಾ ಇದಾಗ್ತಾ ಇರುತ್ತೆ. ಇನ್ನೊಂದು ನಾನು ಏನು ಇದು ಮಾಡಿದೆಪ್ಪ ಅಂದರೆ, ಯಾರನ್ನೋ ನಂಬಿ, ಅಂದರೆ ನಮ್ಮ ಫ್ಯಾಮಿಲೀಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನ ನಂಬಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಸೊ ಅದರಲ್ಲಿ ಕೂಡ ನಾನು ಮೋಸ ಹೋಗಿದ್ದೀನಿ. ಆ್ಯಂಡ್ 9000 ರೂಪಾಯಿದು ನಾನು ಒಂದು ಜ್ಯುವೆಲ್ಸ್ ಹಾಕ್ತೀನಿ, ಬಟ್ ಅದು ನನಗೆ 1 ರೂಪಾಯಿ ವರ್ತ್ ಕೂಡ ಇಲ್ಲ. ನಾನು ಹಾಕಿರೋ ಅಮೌಂಟ್ ವಾಪಸ್ ಬರೋದಿರಲಿ, ಅದರಲ್ಲಿ ನಾನು 1 ರೂಪಾಯಿ ಕೂಡ ಅಂದರೆ ನಾನು ಯೂಸೇ ಮಾಡಲಿಲ್ಲ. ನಾನು 9000 ರುಪೀಸ್ ಜ್ಯುವೆಲ್ಸ್ ಹಾಕಿನೂ ನನಗೆ ಯೂಸ್ ಆಗಿಲ್ಲ. ಸೊ ಅದು ಕೂಡ ನನಗೆ ವೇಸ್ಟ್ ಅನ್ನಿಸ್ತು. ಏನಪ್ಪ ಅಂದರೆ, ಯಾರೋ ನನಗೆ ಗುರುತು ಪರಿಚಯ ಏನೂ ಪರಿಚಯ ಇರೋದಿಲ್ಲ ಅಂಥವ್ರ ಜೊತೆ ಹೋಗಿ ನಾವು ಬಿಸ್ನೆಸ್ ಮಾಡ್ತೀವಿ, ಇಲ್ಲ ನಾವು ಏನೋ ಕದ್ದು ಮುಚ್ಚಿ ಮಾಡ್ತೀವಿ ಅನ್ನೋದಿರಬಾರ್ದು. ಸ್ಟ್ರೈಟ್ ಮನೇಲಿ ಕೂತ್ಕೊಂಡು ಮಾತಾಡಬೇಕು, ನಾನು ಈ ಥರ ಮಾಡ್ಕೋತಿದ್ದೀನಿ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಬಿಟ್ರೆ ಆಗ ನಮಗೆ ತುಂಬ ಯೂಸ್ ಆಗುತ್ತೆ.
ಸೊ ಈ ಟಿಪ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ನಾನು. ಯಾಕೆಂದರೆ ತುಂಬ ಹೆಣ್ಮಕ್ಳಿಗೆ ಕೆಲವೊಂದು ಸೂಕ್ಷ್ಮಗಳು ಗೊತ್ತಿರೋದಿಲ್ಲ, ಸೊ ಅದನ್ನು ತಪ್ಪು ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೆಚ್ಚು ಜನಕ್ಕೆ ಇದರ ಬಗ್ಗೆ ತಿಳಿಯೋ ಥರ ಮಾಡಿ. ನಿಮಗೇನಾದರೂ ಹೊಸ ಹೊಸ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡೇ ಹಾಕ್ತೀನಿ. ಥ್ಯಾಂಕ್ ಯು ಆಲ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ಲವ್ ಯು. ಬಾಯ್ ಬಾಯ್.